ಕಳೆದ ವರ್ಷ ಅಂದ್ರೆ 2025ರಲ್ಲಿ ಒನ್ ಆಫ್ ದ ಬೆಸ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ದುರಂಧರ್. ಅಫ್ಕೋರ್ಸ್ ಬೇರೆ ಸಿನಿಮಾಗಳು ಇಂಪ್ರೆಸ್ ಆಗುವಂತೆ ಇದ್ವು, ಆದ್ರೆ ಅವೆಲ್ಲದಕ್ಕಿಂತ ಮೇಲ್ಗೈ ಹೊಂದಿದ್ದು ದುರಂಧರ್ ಮಾತ್ರ. ಅಷ್ಟೇ ಅಲ್ಲದೆ ಎಷ್ಟೋ ರೆಕಾರ್ಡ್ಗಳನ್ನ ಮುರಿಯೋದಷ್ಟೇ ಅಲ್ಲದೆ ಸಾಕಷ್ಟು ರೆಕಾರ್ಡ್ಗಳನ್ನ ಕ್ರಿಯೇಟ್ ಕೂಡ ಮಾಡಿತ್ತು. ಅಂಡ್ ಒಟ್ಟಾರೆಯಾಗಿ 1350 ಕೋಟಿ ಗಳಿಸುವ ಮೂಲಕ ಇದು ಕೇವಲ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮೂವಿ ಇನ್ ಹಿಂದಿ ಆಯ್ತು. ಧುರಂಧರ್ 1 ನೋಡಿದಾಗ ಇದ್ರ ಸೀಕ್ವಲ್ ಬೇಕಾಗಿತ್ತು ಅನ್ನಿಸ್ತು. ಅದೇ ರೀತಿ ಸೀಕ್ವಲ್ ನ ಆದಿತ್ಯ ಧರ್ ಅವರು ಮಾಡಿದ್ದಾರೆ. ಸೊ ಧುರಂಧರ್ 1 ಗಿಂತ ಧುರಂಧರ್ 2 ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಧುರಂಧರ್ ಪಾರ್ಟ್ 1 ಎಲ್ಲಿ ಎಂಡ್ ಆಗಿತ್ತೋ ಅದೇ ಪಾಯಿಂಟ್ ಇಂದಾನೆ ಧುರಂಧರ್ ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ರೇಮಂಡ್ ಡಕಾಯಿತ್ ನ ಸಾವಿನ ನಂತರ ಲಿಯಾನ್ ನಲ್ಲಿ ಏನೆಲ್ಲ ಆಯ್ತು, ಹಂಸಾ ಹಿಡ್ಕೊಂಡಿದ್ದ ಟಾರ್ಗೆಟ್ ಎಲ್ಲ ಪೂರ್ಣ ಆಯ್ತಾ ಇಲ್ವಾ ಅನ್ನೋದ್ರ ಮೇಲೆನೆ ಇಲ್ಲಿನ ಕತೆ ಸುತ್ತುತ್ತೆ. ಹಂಸಾ ಅಂದ್ರೆ ಜಸ್ಪ್ರೀತ್ ಸಿಂಗ್ ಅವರ ಬ್ಯಾಕ್ ಸ್ಟೋರಿನ ಈ ಸಿನಿಮಾ ಕವರ್ ಮಾಡುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ಇಲ್ಲಿನ ಎಂಗೇಜ್ಮೆಂಟ್. ಸಿನಿಮಾ ಹೋಗಿ ಕೇವಲ ಮುಗಿಸೋ ಅಷ್ಟರಲ್ಲೇ 5 ಗಂಟೆ ಟೈಮ್ ಆಗೇ ಆಗುತ್ತೆ. ಸಿನಿಮಾದ ಸ್ಕ್ರೀನ್ ಟೈಮ್ ಬರೋಬ್ಬರಿ 4 ಗಂಟೆ ಇದೆ. ಹೀಗಿರುವಾಗ ಆಡಿಯನ್ಸ್ ನ ಅಟೆನ್ಷನ್ ನ ಗ್ರಾಬ್ ಮಾಡಿ ಕೂರಿಸ್ಕೊಳೋದು ಸ್ವಲ್ಪ ಚಾಲೆಂಜಿಂಗ್. ಆ ರೀತಿ ಗ್ರಾಬ್ ಮಾಡಿ ಇಟ್ಕೋಬೇಕು ಅಂದ್ರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೇಕು, ಏನಾದ್ರೂ ಎಲಿಮೆಂಟ್ ನ ಕೊಡ್ತಾನೆ ಇರ್ಬೇಕು. ಆ ಕೆಲಸ ಈ ಮೂವಿಲಿ ಖಂಡಿತ ನಡೆದಿದೆ. ಮತ್ತೆ ಈ ಮೂವಿಲಿ ಈ ಸ್ಕ್ರೀನ್ ಟೈಮ್ ಬೇಕಿತ್ತು ಅಂತ ಜನರು ಕೂಡ ಒಪ್ಕೊಂಡು ಈ ಸಿನಿಮಾನ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಪಾರ್ಟ್ 1 ತರಾನೇ ಇಲ್ಲಿನೂ ಕತೆನ ಚಾಪ್ಟರ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಸಿನಿಮಾದಲ್ಲಿ ಹುಕ್ ಆಗಿರೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳ್ತೀನಿ. ಇನ್ನು ಮೇನ್ ಕ್ಯಾರೆಕ್ಟರ್ ರಣವೀರ್ ಸಿಂಗ್ ಅವರ ಪರ್ಫಾರ್ಮೆನ್ಸ್ ಡಾಮಿನೆನ್ಸ್ ತುಂಬಾನೇ ಪೀಕ್ ಲೆವೆಲ್ ಅಲ್ಲಿ ಇತ್ತು. ಹಿಂದಿನ ಪಾರ್ಟಿಗಿಂತ ಈ ಪಾರ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಈ ಹಂಸಾ ಅನ್ನೋ ಪಾರ್ಟಿಗೆ ಒಂದು ಕಂಪ್ಲೀಟ್ ಆರ್ಕ್ ಪೂರ್ಣಗೊಳ್ಳುತ್ತೆ. ಅವರ ಕ್ಯಾರೆಕ್ಟರ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಅಂತಾನೆ ಹೇಳ್ತೀನಿ. ಇನ್ನು ಉಳಿದ ಸಪೋರ್ಟಿಂಗ್ ಕ್ಯಾಸ್ಟ್ ಅಲ್ಲಿ ಇದ್ದಂತ ಸಂಜಯ್ ದತ್, ಅರ್ಜುನ್ ರಾಮ್ಪಾಲ್ ಇನ್ನು ಮುಂತಾದ ಕ್ಯಾರೆಕ್ಟರ್ ಗಳು ಪಾರ್ಟ್ 1 ಅಷ್ಟು ಸ್ಕ್ರೀನ್ ಪೇಸ್ ಇಲ್ಲಿ ಇರ್ಲಿಲ್ಲ. ಬಟ್ ತಮ್ಮ ರೋಲ್ ನಲ್ಲಿ ದೇ ಹ್ಯಾವ್ ಡನ್ ಬೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಅಕ್ಷಯ್ ಖನ್ನಾ ಅವರ ರೇಮಂಡ್ ಡಕಾತ್ ಅನ್ನೋ ಪಾತ್ರ ರಣವೀರ್ ಅವ್ರನ್ನ ಒಂದು ಸ್ವಲ್ಪ ಓವರ್ ಪವರ್ ಮಾಡಿತ್ತು ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಪಾರ್ಟ್ ನಲ್ಲಿ ಆ ರೀತಿ ಡಾಮಿನೆನ್ಸ್ ಕಾಣಿಸಿದ್ದು ರಣವೀರ್ ಅವರ ಪಾತ್ರ ಮಾತ್ರ. ಸಿನಿಮಾದ ಸ್ಕ್ರೀನ್ ಪ್ಲೇ ಹೇಗೆ ಒಂದು ಲಾಂಗ್ ಸ್ಟೋರಿನ ಎಂಗೇಜಿಂಗ್ ಮತ್ತೆ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಬೆಂಚ್ ಮಾರ್ಕ್ ಪ್ರೆಸೆಂಟ್ ಮಾಡಿದೆ. ಎಲಿವೇಶನ್ ಆಗಿರ್ಬೋದು, ಆಕ್ಷನ್ ಬ್ಲಾಕ್ಸ್ ಆಗಿರ್ಬೋದು, ಎಕ್ಸ್ಟ್ರೀಮ್ಲಿ ವೆಲ್ ಪ್ಲೇಸ್ ಅಂತ ಹೇಳ್ತೀನಿ. ಧುರಂಧರ್ ಪಾರ್ಟ್ 1 ಮೂವಿಯ ಸಾಂಗ್ ಕೂಡ ತುಂಬಾನೇ ಹಿಟ್ ಆಗಿತ್ತು. ಆ ರೀತಿನೇ ಧುರಂಧರ್ ಪಾರ್ಟ್ 2 ಮೂವಿಯ ಸಾಂಗ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಬಾಲಿವುಡ್ ನ ರೆಟ್ರೋ ಕ್ಲಾಸಿಕ್ ನ ಇಲ್ಲಿ ಬಳಸ್ಕೊಂಡಿರೋ ರೀತಿ ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಸಿನಿಮಾನ ಫಸ್ಟ್ ಹಾಫ್ ನಲ್ಲಿ ಒಂದು ಗ್ರೇಟ್ ಹೈಟ್ ಗೆ ತಗೊಂಡೋಗಿ ಸೆಕೆಂಡ್ ಹಾಫ್ ನಲ್ಲಿ ಒಂದು ಡಿಪ್ ಕಂಡಂತ ಎಷ್ಟೋ ಸಿನಿಮಾದ ಉದಾಹರಣೆ ಇದೆ. ಬಟ್ ಇಲ್ಲಿ ಫಸ್ಟ್ ಹಾಫ್ ಗೆ ಹೋಲಿಸ್ಕೊಂಡ್ರೆ ಸೆಕೆಂಡ್ ಹಾಫ್ ಇನ್ನಷ್ಟು ಕಿಕ್ ಕೊಡುತ್ತೆ. ವಿಜುವಲ್ಸ್ ನೋಡಿದಾಗ ವಿಷಲ್ ಕ್ಲಾಪ್ಸ್ ಹೊಡೆಯುವಂತ ಸನ್ನಿವೇಶಗಳು ಇಲ್ಲಿ ಬರ್ತಾನೆ ಹೋಗ್ತವೆ. ಇಷ್ಟೊಂದು ಹೈಪ್ ಗಳ ನಡುವೆ ಅಂದ್ರೆ ಸಣ್ಣ ಪುಟ್ಟ ಫ್ಲಾಸ್ ಇದ್ರು ಕೂಡ ಅದನ್ನ ಇಗ್ನೋರ್ ಮಾಡಬಹುದಿತ್ತು. ಕ್ಲೈಮ್ಯಾಕ್ಸ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಗಳು, ಎಲಿಮೆಂಟ್ಸ್ ಗಳು ನಿಮ್ಗೆ ಒಂದು ಸಾಲಿಡ್ ಪಂಚನ ಕೊಟ್ಟು ಬಡದೆಬ್ಸುತ್ತೆ. ಸಿನಿಮಾದ ಬಳಿ ಹೆಚ್ಚು ಸ್ಕ್ರೀನ್ ಟೈಮ್ ಇದ್ರಿಂದ ಅವರಿಗೆ ನೀಟಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಮಯ ಇತ್ತು. ಎಲಿವೇಶನ್ ನ ಪೀಕ್ ಗೆ ಮುಟ್ಸೋದಕ್ಕೆ ಏನೆಲ್ಲ ಅವಶ್ಯಕತೆ ಇತ್ತು ಅವೆಲ್ಲ ಪ್ಲಾನ್ ಮಾಡೋದಕ್ಕೆ ಟೈಮ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಅಂಡ್ ಸ್ಕ್ರೀನ್ ಪ್ಲೇ ನಲ್ಲಿ ಇದನ್ನ ಸಾಲಿಡ್ ಆಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಪಾತ್ರಗಳು ಕೂಡ ಎಷ್ಟು ವೆಲ್ ಡಿಫೈನ್ ಆಗಿದೆ ಅಂದ್ರೆ ಇಂಥ ಸಿಚುವೇಶನ್ ಬಂದ್ರೆ ಈ ಪಾತ್ರ ಏನ್ ಮಾಡ್ಬೇಕು, ತಲೆಯಲ್ಲಿ ಏನ್ ನೋಡ್ತಾ ಇದೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬಹುದಾಗಿತ್ತು. ಇನ್ನು ಇಲ್ಲಿನ ಆಕ್ಷನ್ ಸೀಕ್ವೆನ್ಸ್ ನ ಪಿಕ್ಚರೈಸ್ ಮಾಡಿರೋ ರೀತಿ ಬೆಟರ್ ಆಗ್ಬೋದಿತ್ತು. ಎಸ್ಪೆಷಲಿ ಅಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಬಂದಾಗ ಫ್ರೇಮ್ ತುಂಬಾ ಬ್ಲರಿ ಹಾಗೂ ಶೇಕಿ ಆಗಿತ್ತು. ಯಾರು ಯಾರಿಗೆ ಹೊಡೆದ್ರು ಅನ್ನೋದು ಪ್ರಾಪರ್ ಆಗಿ ಗೊತ್ತಾಗ್ತಾ ಇರ್ಲಿಲ್ಲ. ಇಷ್ಟು ಫಾಸ್ಟ್ ಕಟ್ಸ್ ನ ಇಲ್ಲಿ ಯೂಸ್ ಮಾಡಲಾಗಿದೆ. ಇನ್ನ ಸಿನಿಮಾ ಹೇಗಿತ್ತು ಅಂತ ತಿಳಿಸೋದಾದ್ರೆ ಧುರಂಧರ್ 2 ಒಂದು ಸಾಲಿಡ್ ವಾಚ್ ಅಂತಾನೆ ಹೇಳ್ತೀನಿ. ಟಾಕ್ಸಿಕ್ ಬರೋ ತನಕ ಇದು ಒಂದು ಬ್ಲಾಕ್ ಬಸ್ಟರ್ ಮೂವಿ ಅಂತಾನೆ ಹೇಳ್ಬೋದು. ಟಾಕ್ಸಿಕ್ ಬಂದ್ಮೇಲೆ ಹೇಗೆ ಈ ಮೂವಿಗೆ ಆ ಟಾಕ್ಸಿಕ್ ಮೂವಿ ಟಕ್ಕರ್ ಕೊಡುತ್ತೆ ಅಂತ ನೋಡೋಣ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.